ಹೋದ್ರಿ ಮತ್ತ್ಯಾಕೆ ಬಂದಿದ್ದೀರಾ? ಅಪ್ಪಿ ತಪ್ಪಿನೂ ನಾವು ಹೇಳ್ದಂಗೆ ನಡ್ಕೊಳ್ಳೋದಿಲ್ಲ ಅಲ್ಲ ನೀನು. ಏಜೆ ಮರ್ಯಾದೆ ತೆಗೆದ್ಬಿಟ್ಟು ಈಗ ಅವನ್ ಮೊದಲನೇ ಹೆಂಡತಿ ಅಂತರನ್ನ ಕೊಲೆ ಮಾಡಿದ್ದಕ್ಕೆ ಆ ಮನುಷ್ಯಂಗೆ ಕೋಪ ಜಾಸ್ತಿ. ಯಾರ ಮೇಲಾದ್ರೂ ಕೋಪ ಬಂದ್ರೆ ಅವ್ರನ್ನ ಸೋಲ್ಸೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನ ಅವನು. ಸ್ವತಂತ್ರಳು ಅಂತ ಹೇಳಿ ಹೋದೆ, ಮತ್ತ್ಯಾಕೆ ಬಂದೆ? ಯಾಕೆ ಬಂದೆ ಅಂದ್ರೆ ನಾನು ನಿಮ್ಮ ಹೆಂಡತಿ. ಈ 3 ಜನ ಸೊಸೆಂದ್ರಿಗೆ ಅತ್ತೆ. ಅವ್ರಿಗೆ ಸೊಸೆ. ಈ ಮದ್ವೆನ ಅಷ್ಟು ಸುಲಭವಾಗಿ ಮುರಿಯೋದಕ್ಕಾಗಲ್ಲ. ನನಗೆ ಕಾನೂನು ಗೊತ್ತು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸ್ತೀನಿ ಅಂದೆ, ಯಾಕೆ ಮಾಡಲಿಲ್ಲ? ನಮ್ಮ ದೇಶದಲ್ಲಿ ಕಾನೂನಿರೋದು ಸಂಬಂಧಗಳನ್ನ ಉಳಿಸೋದಕ್ಕೆ, ಮುರಿಯೋದಕ್ಕಲ್ಲ. ನೀವು ಕಟ್ಟಿರೋ ತಾಳಿ ಈ ಕತ್ತಲ್ಲಿ ಹಾಗೇ ಇದೆ. ಅದಕ್ಕೆ ಈ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಆ ಸಂಬಂಧನೇ ನನಗೆ ಬೇಡ ಅಂತ ನಾನು ಹೇಳಿದ್ರೆ? ಹಾಗೊಂದು ವೇಳೆ ನೀವು ನಾನು ಬಿಡಲೇಬೇಕು ಅಂತ ಏನಾದರೂ ಇದ್ದರೆ ನೀವು ನನಗೆ ಜೀವನಾಂಶ ಕೊಡಬೇಕು. ನಿಮ್ಮನ್ನು ನೀವು ಏನು ಅನ್ಕೊಂಡಿದ್ದೀರಾ? ನಾನು ನನ್ನ ಗಂಡನ ಹತ್ರ ಮಾತಾಡ್ಬೇಕು. ನಾನೇ ನಿಮಗೆ ಕಾನೂನು ಬಗ್ಗೆ ಹೇಳ್ಕೊಡ್ಬೇಕಾಗಿಲ್ಲ. ಒಂದು ಹೆಣ್ಣಿಗೆ ಮದುವೆ ಅಂದರೆ 100 ಕನಸುಗಳಿರುತ್ತೆ. ಆ ಮದುವೆ ಮುರಿದೋದ್ರೆ ಅವಳ ಜೀವನನೇ ಮುರಿದೋದ ಹಾಗೆ. ಅದಕ್ಕೆ ನೀವು ನನಗೆ 100 ಕೋಟಿ ರೂಪಾಯಿ ಜೀವನಾಂಶ ಕೊಡಬೇಕು. ಕೋಟಿನಾ? ನೀವು ನನಗೆ 100 ಕೋಟಿ ಕೊಟ್ಟರೆ ನನಗೂ ನಿಮಗೂ ಯಾವ ಸಂಬಂಧನೂ ಇರಲ್ಲ. ನಾನು ಈ ಕಡೆ ತಲೆನೂ ಹಾಕಲ್ಲ. ಇದಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ? ನಿನಗೆ 100 ಕೋಟಿ ಬೇಕಾ? ಅವನ್ ಗೆಲ್ಬೇಕು ಅಂದ್ರೆ ಅದಕ್ಕೆ ಯಾವ ದಾರಿ ಬೇಕಾದ್ರೂ ಹಿಡಿತಾನ ಅವನು. ಅದಕ್ಕೆ ಸಾಕ್ಷಿ ಅವನ್ ನಿಮ್ಮನ್ನ ಮದುವೆ ಆಗಿದ್ದು. ಕೊಡ್ಬೋದು, ಆದ್ರೆ ಕೊಡಲ್ಲ. ಯಾಕೆ ಅಂದ್ರೆ ಮೊದಲನೇದು, ನಿನಗೆ ನನ್ನ ಹತ್ರ 1 ರೂಪಾಯಿ ಇಸ್ಕೊಳ್ಳೋ ಯೋಗ್ಯತೆನೂ ಇಲ್ಲ. ಎರಡನೇದು, ನಾನು ನಿನಗೆ 10 ಪೈಸಾ ಕೊಟ್ಟರು ನೀನು ನನ್ನ ಮೇಲೆ ಹೊರಿಸ್ತಿರೋ ಆರೋಪನ ಒಪ್ಕೊಂಡಂಗಾಗತ್ತೆ. ತಪ್ಪು ಮಾಡಿದೆ ಏಜೆ ಯಾವತ್ತೂ ಒಪ್ಕೊಳ್ಳಲ್ಲ. ತಪ್ಪು ಮಾಡಿದವ್ರನ್ನ ಬಿಡೋದು ಇಲ್ಲ. ನೀವೇ ಹೇಳಿತ್ತಾನೆ ನಾ ದುಡ್ಡಿಗೋಸ್ಕರ ನಿಮ್ಮನ್ನು ಮದುವೆ ಆಗಿರೋದು ಅಂತ. ನನ್ನ ದುಡ್ಡನ್ನ ನನಗೆ ಕೊಟ್ಬಿಡಿ. ನನ್ನ ದುಡ್ಡು ಸಿಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಹೋಗ್ಬೇಡ.
ನೋಡಿ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಈ ಸಂಬಂಧ ನೀವು ಮುರ್ಕೋಬೇಕಂದ್ರೆ ನೀವು ನನಗೆ 100 ಕೋಟಿ ರೂಪಾಯಿ ಕೊಡಬೇಕು. ಆಗಲೇ ನಾ ಇಲ್ಲಿಂದ ಹೋಗೋದು. ನಿನ್ನ ಪ್ರಕಾರ ಸಂಬಂಧ ಕಟ್ಕೊಂಡಿರ್ತಾನೆ ನಾನು ಪರಿಹಾರ ಕೊಡಬೇಕು. ಇರು, ಸಮಾಜದ ದೃಷ್ಟಿಲಿ ಏಜೆ ಹೆಂಡತಿಯಾಗಿ ಇಲ್ಲೇ ಇರು. ಆದರೆ ಮನೆಯಲ್ಲಿ 10 ಜನ ಕೆಲಸದವ್ರ ಮಧ್ಯೆ ನೀನು ಒಬ್ಬಳಾಗಿರ್ಬೇಕಷ್ಟೆ. ಏಜೆಗೆ ಇಷ್ಟ ಇಲ್ಲದೆ ಏಜೆ ಮನೇಲಿರೋ ಕಷ್ಟ ಏನು ಅಂತ ಗೊತ್ತಾಗತ್ತೆ. ನೋಡೋಣ ಎಷ್ಟು ದಿನ ಇರ್ತೀಯ ಅಂತ. ನೀನು ನಿನ್ನ ಮನಸ್ಸು ಬದಲಾಯಿಸ್ಕೊಂಡು ಇಲ್ಲಿಗೆ ವಾಪಸ್ ಬಂದಿದ್ದಲ್ವಾ? ದುಡ್ಡು ಕೊಡಬೇಕು ಅಂತಂದಿದ್ದು ನಾಟಕ ಅಲ್ವಾ? ನೀನು ನನಗೋಸ್ಕರ ಬಂದಿದ್ದಲ್ವಾ? ಅಲ್ಲ ಅಲ್ಲ, ನೀನು ಗಂಡನಿಗೋಸ್ಕರ ಬಂದಿದ್ದು ಅಲ್ವಾ? ಈ ತಾಳಿ ಮಹತ್ವನೇ ಅಂಥದ್ದು. ನಿಮ್ಮಿಬ್ಬರ ಮನಸ್ಸಿನ ಸೂತ್ರ ಈ ಮಂಗಳಸೂತ್ರದ ಕೈಯಲ್ಲಿದೆ. ಗಂಡ ಹೆಂಡತಿ ಎಷ್ಟೇ ಮುನಿಸ್ಕೊಂಡು ದೂರ ಹೋದರೂ ಈ ಸೂತ್ರ ಎಳ್ಕೊಂಡು ಬಂದು ಸೇರಿಸುತ್ತೆ. ದುಡ್ಡು ಅವನಿಗೆ ಬೇಕು, ನಾನು ಇಲ್ಲೇ ಉಳ್ಕೋಬೇಕು ಅಂತಾನೆ ಈ ಪಾಯಿಂಟ್ ಹಾಕಿದ್ದು. ಸರಿ, ಈಗ ನೀ ಯಾರ ಹತ್ರನೂ ವಾದ ಮಾಡೋಕ್ಕೆ ಹೋಗಬೇಡ. ನಿಂಗೂ ಸುಸ್ತಾಗಿದೆ, ಮಲ್ಕೋ ಹೋಗು. ಏಜೆ ಅಂದ್ರೇ ನಡುಕ್ತಾ ಇದ್ಲು, ಆದರೆ ಅವ್ರ ಮುಂದೆನೇ ಹೀಗೆಲ್ಲ ಮಾತಾಡ್ತಿದ್ದಾಳೆ. ಏನು ಮಾಡೋದು ಅಕ್ಕ? ಕಾಯಣ, ಅವರು ಕೊಬ್ಬು ಕರ್ಗೋವರೆಗೂ ಕಾಯಣ. ಮಿಸಸ್ ಏಜೆ ಆಗಿರೋದು ಎಷ್ಟು ಕಷ್ಟ ಅಂತ ಅರ್ಥ ಮಾಡ್ಸೋಣ. ಅವಳು ಇನ್ನೂ ಮನೆಗೆ ಬಂದಿಲ್ಲ. ಕೌಸಲ್ಯ, ನನಗೆ ಯಾಕೋ ಗಾಬರಿ ಆಗ್ತಾ ಇದೆ ಕಣೆ. ಅವ್ರು ನೋಡಿದ್ರೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂತಾರೆ, ಇವಳು ನೋಡಿದ್ರೆ ಇನ್ನೂ ಮನೆಗೆ ಬಂದಿಲ್ಲ. ಅಷ್ಟು ದೊಡ್ಡ ಮನೆ ಸೊಸೆಯಾಗಿ ಇನ್ನೂ ಹುಡುಗಾಟದ ಬುದ್ಧಿನಾ? ಬರಲಿ ಮನೆಗೆ ಅವಳು. ಕೌಸಲ್ಯ, ದಯವಿಟ್ಟು ಅವಳು ಮನೆಗೆ ಬಂದಾಗ ಬೈಬೇಡ ಕಣೆ. ಪಾಪ ಮಗು ಎಷ್ಟು ನೊಂದ್ಕೊಂಡಿದೆಯೋ ಏನು. ಬೈದೆ ಇನ್ನೇನು ಮಾಡೋಕ್ಕಾಗುತ್ತೆ? ಅಜ್ಜಿ ಅವಳಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಗೊತ್ತಾ? ಆ ಸಪೋರ್ಟ್ ತಗೊಂಡು ಆ ಮನೆಯಲ್ಲಿ ಸೆಟ್ಲ್ ಆಗೋದು ಬಿಟ್ಟು ಇವಳಿಗೆ ಮನೆ ಬಿಟ್ಟು ಬರೋವಂಥದ್ದು ಏನಾಗಿತ್ತು ಅಂತ. ಅಲ್ಲಿ ಏನು ನಡೆದಿದೆ ಅಂತ ಗೊತ್ತಿಲ್ಲದೆ ಮಾತಾಡಬೇಡ ಅಮ್ಮ. ಆ 3 ಜನ ಸೊಸೆಯಂದ್ರು ಅಕ್ಕಂಗೆ ಯಾವಾಗಲೂ ಟಾಂಟ್ ಮಾಡ್ತಿರ್ತಾರೆ, ಏನಾದರೂ ರೇಗಿಸ್ತಾನೆ ಇರ್ತಾರೆ. ಇವತ್ತು ಬೇರೆ ಅವಳು ಮೀಡಿಯಾ ಮುಂದೆ ಏನೇನೋ ಹೇಳಿದ್ದಾಳೆ, ಇನ್ನು ಬಿಟ್ಟಿರ್ತಾರಾ? ಟಾಂಟ್ ಮಾಡಿದ್ರೆ ಕೌಂಟ್ರು ಕೊಡಬೇಕು ಕಣೆ, ಅದು ಬಿಟ್ಟು ಮನೆ ಬಿಟ್ಟು ಓಡ್ಬಾರದ? ಯಾರ ಮಗಳವಳು? ನನ್ನ ಮಗಳು. ಅವಳು ಮನ್ಸು ಮಾಡಿದ್ರೆ ಆ 3 ಜನ ಸೊಸೆಂದಿರಿದ್ದಾರಲ್ಲ, ಅವ್ರನ್ನ ಕಿರು ಬೆರಳಲ್ಲಿ ಆಡಿಸ್ಬೋದು. ನೋಡಿ, ಅವಳು ಮನೆಗೆ ಬಂದಾಗ ಅವಳಿಗೆ ಯಾರು ಏನು ಹೇಳಬೇಡಿ. 2 ದಿನ ಮನೇಲಿ ಇರಿಸ್ಕೊಂಡು ಸಮಾಧಾನ ಮಾಡಿ ಕಳ್ಸೋಣ. ಏನು 2 ದಿವಸನ? 2 ನಿಮಿಷ ಅವಳನ್ನ ಇಲ್ಲಿರೋಕ್ಕೆ ಬಿಡಲ್ಲ ನಾನು. ಏಯ್, ಇನ್ನೊಂದ್ಸರಿ ಅವಳು ಫೋನ್ ಟ್ರೈ ಮಾಡೆ. ಹಲೋ ಅಮ್ಮ ಚಾಮುಂಡೇಶ್ವರಿ ತಾಯಿ, ಯಾಕೆ ಹೀಗೆ ನನ್ನ ಹೊಟ್ಟೆ ಉರಿಸ್ತೀಯಾ? ಎಲ್ಲೇ ಇದೆಯಾ ನೀನೀಗ? ನಾನು ಇನ್ನೆಲ್ಲಿರ್ಲಿ, ಮನೇಲಿದ್ದೀನಿ. ಯಾಕೆ, ಏನಾಯ್ತು? ಹೌದಾ? ಮತ್ತೆ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋದ್ಲು ಅಂತ ಹೇಳಿದ್ರು. ಅಮ್ಮ, ನಾನು ಈ ಮನೆ ಬಿಟ್ಟು ಎಲ್ಲಿಗೆ ಹೋಗ್ಲಿ? ಆಚೆ ಇದ್ದೆ ಅಷ್ಟೆ.
ಅಮ್ಮ ಗಜಗೌರಿ ಫೋನ್ ಕೊಡು, ಮಗಳ ಹತ್ರ ಮಾತಾಡ್ತೀನಿ. ಹಾಂ, ನಿಮ್ಮಪ್ಪ ಮಾತಾಡ್ತಾರಂತೀರೋ. ಮಗಳೇ, ಅಲ್ಲಿ ನಿನಗೇನು ಸಮಸ್ಯೆ ಆಗಿಲ್ಲಲ್ಲಮ್ಮ? ಇಲ್ಲ ಅಪ್ಪ, ನಾನು ಆರಾಮಾಗಿದ್ದೀನಿ. ನೋಡು ಮಗಳೇ, ನಾವು ನೊಂದ್ಕೋತೀವಿ ಅಂತ ನಮ್ಮ ಹತ್ರ ಏನು ಹೇಳದೆ ಸುಮ್ಮನೆ ಇದ್ಬಿಡ್ಬಿಡಮ್ಮ. ನಿನ್ಗಲ್ಲಿ ಏನೇ ಸಮಸ್ಯೆ ಆಗ್ತಾ ಇದ್ರು ಇಲ್ಲಿ ಬಂದ್ಬಿಡು. ಇಲ್ಲ ಅಪ್ಪ, ಬರೋ ಅಂಥದ್ದು ಏನೂ ಆಗಿಲ್ಲ, ನೀವು ಆರಾಮಾಗಿರಿ ಆಯ್ತಾ? ಸರಿಮ್ಮ. ಹುಷಾರಮ್ಮ, ಏನೇ ಇದ್ರೂ ಫೋನ್ ಮಾಡು, ಇಲ್ಲಿಗೆ ಬರಕ್ಕೆ ಹೋಗ್ಬೇಡ. ಸರಿ ಅಮ್ಮ, ಆಯಿತು. ಗುಡ್ ನೈಟ್. ಗುಡ್ ನೈಟ್ ಮರಿ. ಹಬ್ಬ, ಸುನಾಮಿನೇ ಬಂದು ಮನೆ ಬಾಗಿಲಿಗೆ ಅಪ್ಪಳಿಸ್ತು ಅಂದ್ಕೊಂಡೆ. ಎಲ್ಲ ಕೂಲ್ ಆಯಿತು. ಚಂದ್ರಶೇಖರ್ ಸ್ವಾಮಿಗಳೇ, ನಿಮ್ಮ ಮಗಳು ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಅವಳೇನು ಗಂಡನ ಮನೆ ಬಿಟ್ಟು ಇಲ್ಲಿಗೆ ಬರೋದಿಲ್ಲ. ನೀವಿಲ್ಲೇ ಕೂತ್ಕೊಂಡು ತೂಕಡಿಸ್ಬೇಡಿ, ಹೋಗಿ ಮಲ್ಕೊಳ್ಳಿ. ಹೋಗೆ ಎತ್ಕೊಬತ್ತೀನಿ ಬಿಡಿ ನಾನು. ಏಜೆಂಟ್ ಗ್ರೂಪು ಸರಿಯಾಗಿ ಬಕ್ರಾದ್ರು. ಅಂತರ ಅಕ್ಕನ ಸಾವಿಗೆ ನ್ಯಾಯ ಕೊಡ್ಸೋವರೆಗೂ ನಾನು ಇಲ್ಲಿಂದ ಹೋಗ್ಬಿಡ್ತೀನಾ? ನೋ ವೇ, ಚಾನ್ಸೇ ಇಲ್ಲ. ಇನ್ಮೇಲೆ ಈ ಮನೇಲಿ ನನ್ನ ಹವಾ ಹೇಗಿರುತ್ತೆ ಅಂದರೆ, ಏಜೆ ನನ್ನ ಹೆಸರು ಕೇಳಿದ ತಕ್ಷಣ ಗಡಗಡ ಅಂತ ನಡಗಬೇಕು, ಹಾಗಿರುತ್ತೆ. ಅಯ್ಯೋ, ಏಜೆ ಬಂದ್ರನ್ಸುತ್ತೆ. ಏನು ಮಾಡೋದು ಈಗ? ಇಲ್ಲೇನು ಮಾಡ್ತಾ ಇದೀಯಾ? ಕೆಂಗಣ್ಣಿಂದ ಕೆಕ್ಕರಿಸಿ ನೋಡಿ ನೀನು ನನ್ನನ್ನು ಗೆಲ್ಲಲಾರೆ. ನಾನು ಮಲ್ಕೋಬೇಕು, ನಂಗೆ ನಿದ್ದೆ ಬರ್ತಿದೆ. ಗುಡ್ ನೈಟ್. ಅಲ್ಲಲ್ಲ, ನಿಮಗೆ ಬ್ಯಾಡ್ ನೈಟ್. ಏಯ್, ಚೈಲ್ಡ್ ಥರ ಆಡಬೇಡ. ಇಳಿ ಮೊದಲು. ಇದು ನಾನು ಮಲ್ಗೋ ಮಂಚ. ಎಷ್ಟು ದಿನ ಏಜೆ ಮನೇಲಿ ಇರ್ತೀಯ ಅಂತ ನಾನು ನೋಡ್ತೀನಿ ಅಂತ ಹೇಳಿದ್ರಲ್ಲ, ನಾನು ಇದು ತೋರಿಸ್ತೀನಿ. ನಾನು ಏಜೆ ಹೆಂಡತಿ ಅಂದಮೇಲೆ ನಿಮಗೆ ಸಂಬಂಧಪಟ್ಟಿದ್ದೆಲ್ಲ ನನಗೂ ಸಂಬಂಧಪಟ್ಟಿದ್ದೆ. ಈ ರೂಮ್ ನಿಮ್ದಾದ್ರೆ ಅದು ನಂದೇನೆ, ಈ ಮಂಚ ನಿಮ್ದಾದ್ರೆ ಅದು ನಂದೇ. ಅಂದರೆ ನಾನು ಈ ಮಂಚ ನಿನ್ನ ಜೊತೆ ಶೇರ್ ಮಾಡಬೇಕು ಅಂತನಾ? ಆ ಕನಸು ಕಾಣಬೇಡ. ಚೇಚೆ, ನಂಗಂತ ಕನಸೆಲ್ಲ ಇಲ್ಲಪ್ಪ. ನಿಮ್ಮ ಜೊತೆ ಮಲ್ಗೋದು ಅಂದೆ ಆ ರಾವಣನ ಜೊತೆ. ನನಗೆ ಆ ಕರ್ಮ ನಿಮ್ಮ ಜೊತೆ ಬೆಡ್ ಶೇರ್ ಮಾಡೋದು? ಇಂಥ ದೊಡ್ಡ ಮನೆ ಇದೆ, ಇಂಥ ದೊಡ್ಡ ರೂಮ್ ಇದೆ, ಇದೇ ಹಾಸಿಗೆ ಬೇಕಾ? ಸೋಫಾ ಮೇಲೆ ಮಲ್ಕೋಬೋದು, ಚಾಪೆ ಹಾಸ್ಕೊಂಡು ಮಲ್ಕೋಬೋದು. ಬ್ರಹ್ಮಗಂಟು ಸೀರಿಯಲ್ ಗೀತಾ ಮಲ್ಕೋತಾರಲ್ಲ ಹಾಗೆ. ಹೋಗಿ ಮಲ್ಕೋ. ಹಾಂ, ನನಗೆ ಹೇಳಿಲ್ಲ, ನೀವು ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದ್ದು. ನೋಡು, ಇರಿಟೇಟ್ ಮಾಡ್ತಾ ಇದ್ಯಾ? ಕೋಪ ಬಂದ್ರೆ ಈಗ ನಿಮಗೆ ಕೋಪ ಬಂದರೆ ಏನು ಮಾಡ್ತೀರಾ ನಂಗೆ ಗೊತ್ತಿಲ್ಲ. ನನಗೆ ನಿದ್ದೆ ಬಂದರೆ ನಾನು ಮಲ್ಕೋತೀನಿ. ಓಕೆ, ಆರಾಮಾಗಿ ಮಲ್ಕೋ. ಅಂತರ ನಿನಗೆ ಈ ಹಾಸಿಗೆ ನೆನಪಿದೆಯಾ? ನಿಂಗೆ ತುಂಬ ಇಷ್ಟವಾದ ಹಾಸಿಗೆ. ನಾನು ನೀನು ತುಂಬ ಇಷ್ಟಪಟ್ಟು ಹೋಗಿ ತಗೊಂಬಂದ್ವಿ. ದಿನ ರಾತ್ರಿ ಊಟ ಆದಮೇಲೆ ಮಂಚದ ಮೇಲೆ ಬಂದು ಕೂತಿಷ್ಟು ಮಾತಾಡ್ತಾ ಇದ್ವಿ, ಎಷ್ಟೆಲ್ಲ ಕನಸು ಕಾಣ್ತಾ ಇದ್ವಿ, ಏನೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ವಿ. ನಿದ್ದೆ ಬಂದಾಗ ನಾನು ನಿನ್ನ ತೊಡೆ ಮೇಲೆ ಮಲಗ್ತಾ ಇದ್ದೆ, ನೀನು ಹಾಡು ಹೇಳಿ ನನ್ನ ತಟ್ಟಿ ಮಲಗಿಸ್ತಾ ಇದ್ದೆ. ಅಯ್ಯೋಯ್ಯೋ, ಭಾರ ಬಿಟ್ಟಾಗ್ತಿದೆ. ಏಜೆ ಬಂದು ಮಲ್ಕೊಂಡ್ಬಿಟ್ರಾ? ನಾನು ನಿನ್ನ ತೋಳಲ್ಲಿ ಕಳೆದು ಹೋಗ್ತಾ ಇದ್ದೆ.
ಅಯ್ಯೋಯ್ಯೋ, ಈ ರಾವಣೇಶ್ವರ ಇಲ್ಲೇ ಕುತ್ಕೊಂಡ್ಬಿಟ್ರಾ? ಇವತ್ತಿಗೂ ಆ ಆಸೆ ಕನಸುಗಳು ಎಲ್ಲ ಜೀವಂತವಾಗೇ ಇದೆ. ಯಾಕೆ ನಿದ್ದೆ ಬರ್ತಾ ಇದೆ ಅಂದೆ? ಶೆಕೆನಾ? ಫ್ಯಾನ್ ಹಾಕ್ಲಾ? ನೀವು ಬೇಡ, ನಿಮ್ಮ ಸವಾಸನೂ ಬೇಡ. ನಿಮ್ಮ ಬೆಡ್ ಮೇಲೆ ನೀವೇ ಮಲ್ಕೊಳ್ಳಿ, ನಾನು ಯಾವ್ದಾದ್ರು ಮೂಲೆ ಹುಡ್ಕೊಂಡು ಮಲ್ಕೋತೀನಿ. ವಿಕ್ರಮ್ ಹೇಳಿದ್ದು ನಿಜ. ಇವ್ರೊಂಥರ ಸ್ಮೈಲ್ ಮಾಡ್ಕೊಂಡೆ ಎಲ್ಲರನ್ನೂ ಸಾಯಿಸೋ ಸುಪಾರಿ ಕಿಲ್ಲರ್ ಥರ. ಇವ್ರ ಹತ್ರ ಹುಷಾರಾಗಿರ್ಬೇಕು. ಯಾಕೆ ಏನಾದ್ರು ಬೇಕಾ? ಏನೂ ಬೇಕಾಗಿಲ್ಲ. ಇಡಿಯಟ್. ಅರ್ಧ ನಿದ್ದೆ ಆಗೋಗಿತ್ತು. ಯಾಕ್ರಿ ಇವಾಗ ಕಾಲ್ ಮಾಡಿದ್ರಿ? ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಏಜೆ ಮನೆಯಿಂದ. ಗೊತ್ತಲ್ಲ, ನಾವು ಇಲ್ಲಿ ಇಲ್ಲ ಅಂದ್ಕೊಂಡ್ಮೇಲೆ ಸಾಧಿಸ್ತಾಳೆ. ಗುಡ್, ವೆರಿ ಗುಡ್. ಅಯ್ಯೋ, ನಿಮ್ಮ ಕಾಂಪ್ಲಿಮೆಂಟ್ ಯಾರಿಗ್ರಿ ಬೇಕು? ನಂಗೆ ನಿದ್ದೆ ಬರ್ತಿದೆ, ಫೋನ್ ಇಡಿ. ಅಯ್ಯೋ, ಈ ಚಳಿಯಲ್ಲಿ ಹೊರಗಡೆ ಮಲ್ಕೋಬೇಕಾ? ಚಳಿನೂ ಗೊತ್ತಾಗದೇ ಇರೋ ರೇಂಜಿಗೆ ನಿದ್ದೆ ಮಾಡ್ತಿದ್ದೆ. ಇವ್ರು ಕಾಲ್ ಮಾಡಿ ಎಲ್ಲ ಹಾಳು ಮಾಡಿಬಿಟ್ರು. ಈಗೇನಾದರೂ ಏಜೆ ರೂಮ್ಗೆ ಹೋಗಿ ಮಲ್ಕೊಂಡ್ರೆ, ಅಯ್ಯೋ ಬೇಡಪ್ಪ, ನಾ ಮಲಗಿದ್ದಾಗ ಚಾಕು ತಗೊಂಡು ನಾನು ಚುಚ್ಚಿಬಿಟ್ರೆ, ಅಯ್ಯೋ ಬೇಡಪ್ಪ. ಆದರೂ ಇಲ್ಲಿ ಚಳಿ ತಡ್ಕೊಳಕ್ಕಾಗ್ತಿಲ್ವಲ್ಲ, ಏನು ಮಾಡಲಿ? ಮತ್ತೆ ಬಂದ್ಯಾ?